ವೀಕ್ಷಕರೇ ಒಂದು ಮಾತು ಹೇಳ್ತೀನಿ. ನಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಯಾರ ಮನೆಯಲ್ಲಾದ್ರೂ ಏನಾದರೂ ದುರಂತ ನಡೆದ್ರೆ, ಕಳ್ತನ ಆಯಿತು, ಕೊಲೆ ಆಯಿತು, ಸುಲಿಗೆ ಆಯಿತು, ದರೋಡೆ ಆಯಿತು, ಇನ್ನೇನಾದರೂ ಆಯಿತು, ಒಟ್ಟಿನಲ್ಲಿ ಸಮಾಜದಲ್ಲಿ ಏನೇ ಆದರೂ ನಾವು ಹೋಗಿ ಡೈರೆಕ್ಟ್ ಆಗಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಅಥವಾ ಏನಾದರೂ ಜಗಳಗಳಾಗ್ತಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಅವರಲ್ಲಿ ಏನೋ ಒಂದು ಕಾಂಪ್ರಮೈಸ್ ಮಾಡಿ, ಗಂಡ ಹೆಂಡತಿ ಜಗಳ ಇರಲಿ, ಏನಾದರೂ ಇರಲಿ, ಅವರೊಂದಷ್ಟು ಕಾಂಪ್ರಮೈಸ್ ಮಾಡಿ ಬುದ್ಧಿ ಹೇಳಿ ಮಾಡಿ ಕಳಿಸ್ತಾರೆ. ಆದರೆ ಪೊಲೀಸರ ಮನೆಯಲ್ಲೇ ಕೊಲೆ ನಡೆದು ಬಿಟ್ರೆ, ಪೊಲೀಸನ ಹೆಂಡತಿಯೇ ಕೊಲೆ ಮಾಡಿಬಿಟ್ರೆ ಹೇಗೆ? ಯಾರ ಹತ್ರ ಹೋಗಿ ನ್ಯಾಯ ಕೇಳಬೇಕು? ಇನ್ನು ಸಾಮಾನ್ಯ ವರ್ಗದ ಗಂಡ ಹೆಂಡತಿಯ ಸಂಬಂಧ ಹೇಗಿರುತ್ತೆ? ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು? ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ನೆನೆ ನಡೆದಂತಹ ಭೀಕರ ಹತ್ಯೆ ಏನಿತ್ತು, ನಿವೃತ್ತ IGP ಓಂ ಪ್ರಕಾಶ್ ಅವರ ಹತ್ಯೆ ಇದೆಯಲ್ಲ, ಇದು ಒಂದ್ ರೀತಿ ಬೆಚ್ಚ ಬೀಳಿಸೋ ತರ ಮಾಡಿದೆ. ಹೌದಾ, ಇಂಥ ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿರೋರ ಮನೆಯಲ್ಲೂ ಹೀಗೆಲ್ಲ ಆಗತ್ತಾ? ಅವರ ನಡುವೆನೂ ಇಷ್ಟ್ರ ಮಟ್ಟಿಗೆ ಹೋಗುವಂತ, ಕೊಲೆ ಮಾಡುವ ಹಂತಕ್ಕೆ ಹೋಗುವಷ್ಟು ವೈಮನಸ್ಸು ಇದೆಲ್ಲ ಇರುತ್ತಾ? ಯಾಕಾಗಿ? ನಿಜಕ್ಕೂ ಇದು ಆಸ್ತಿಗೋಸ್ಕರ ನಡೆದಿರೋದಾ? ಏನಾಗಿತ್ತು? ಇದೆಲ್ಲದರ ಬಗ್ಗೆ ಹಲವು ಪ್ರಶ್ನೆಗಳು ಮೂಡ್ತವೆ. ಈಗ ಆಲ್ರೆಡಿ ಅವರ ಹೆಂಡತಿ ಹಾಗೆ ಪುತ್ರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರ ಹೆಂಡತಿಯೇ ಕೊಲೆ ಮಾಡಿರೋದಾಗಿ ಈಗ ಮಾಹಿತಿ ಕೂಡ ಇದೆ. ಹೀಗಿರುವಾಗ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು? ಮದುವೆ ಆಗಿ ಇಷ್ಟು ವರ್ಷಗಳ ನಂತರ ಇವಾಗ ಈ ರೀತಿ ಆಗಬೇಕು ಅಂತಂದ್ರೆ, ರಿಟೈರ್ಡ್ ಆಗಿ ಒಂದು ಒಳ್ಳೆ ಜೀವನ, ರಿಟೈರ್ಮೆಂಟ್ ಏಜ್ ಅನ್ನ ಕಳಿಬೇಕಾಗಿತ್ತು ಅವರು. ಆದರೆ ಆ ರಿಟೈರ್ಮೆಂಟ್ ಟೈಮಲ್ಲಿ ಈ ರೀತಿ ಎಲ್ಲ ಅನಾಹುತ ಆಗೋಯ್ತಲ್ಲ, ದುರಂತ ನಡೆದು ಹೋಯ್ತಲ್ಲ, ಇದಕ್ಕೆ ಕಾರಣ ಏನು? ಅವರ ಹೆಂಡತಿಗೆ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ, ಅವ್ರಿಗೆ ಯಾವುದೋ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಗಂಭೀರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ನಿವೃತ್ತ DGP ಘೋರ ಹತ್ಯೆ. ನಿವೃತ್ತ IGP ಭೀಕರ ಕೊಲೆಗೆ ಬೆಚ್ಚಿ ಬಿತ್ತು ಪೊಲೀಸ್ ವಲಯ. HSR ಲೇಔಟ್ ನಿವಾಸದಲ್ಲೇ ಓಂ ಪ್ರಕಾಶ್ ಅವರು ಭೀಕರವಾಗಿ ಕೊಲೆಯಾಗಿ ಹೋಗಿದ್ರು. ಚಾಕುವಿನಿಂದ ಚುಚ್ಚಿ ಹತ್ಯೆಗೈದಿದ್ರು ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿ. ಓಂ ಪ್ರಕಾಶ್ ವಿಲ ಅಂತ ಒದ್ದಾಡಿ ಸಾಯೋದನ್ನ ಇಬ್ರು ಕೂಡ ನೋಡ್ತಾ ನಿಂತಿದ್ರು. ಸುಮಾರು 20 ನಿಮಿಷಗಳ ಕಾಲ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ ಓಂ ಪ್ರಕಾಶ್ ಅನ್ನುವಂತ ಮಾಹಿತಿ ಇದೆ. ಘಟನಾ ಸ್ಥಳದಲ್ಲಿ ಖಾರದ ಪುಡಿ ಎರಚಿದ್ದು ಕೂಡ ಪತ್ತೆಯಾಗಿದೆ. ಸಾಕಷ್ಟು ಭಯಾನಕ ಓಂ ಪ್ರಕಾಶ್ ಹತ್ಯೆಯ ಕ್ರೈಮ್ ಸೀನ್. ಸಾಕಷ್ಟು ಗುಮಾನಿ, ಶಂಕೆ. ಪೊಲೀಸರಿಗೂ ಕೂಡ ಈ ತನಿಖೆ ನಿಜಕ್ಕೂ ಕೂಡ ಸವಾಲು. ನೋಡಿ, ಹಲವಾರು ಕೊಲೆ ಪ್ರಕರಣಗಳನ್ನ ಪೊಲೀಸರು ಭೇದಿಸಿರ್ತಾರೆ. ಆದ್ರೆ ಈ ಪ್ರಕರಣ ಇದೆಯಲ್ಲ, ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಹಲವು ಪ್ರಶ್ನೆಗಳಿದಾವೆ, ಹಲವು ರೀತಿಯಾದಂತಹ ಗುಮಾನಿ ಹರಿದಾಡ್ತಾ ಇದೆ. ಅವರ ಪತ್ನಿ ಪಲ್ಲವಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಕೂಡ ಕಳಿಸಿದ್ದಾರೆ. ಸಾಕಷ್ಟು ಬೇರೆ ಬೇರೆ ರೀತಿಯ ವಿಚಾರಗಳನ್ನ ಆ ಮೆಸೇಜ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲವನ್ನ ತೆಗೆದುಕೊಂಡಾಗ ತನಿಖೆ ಬಹಳ ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು. ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಸಾಹೇಬರು ಫೋನ್ ಮಾಡ್ತಾರೆ ನನಗೆ. ನಾನು ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತೆ ಅವ್ರಿಗೆ. ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು 5 ಸಲ 6 ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ. 3 ಗಂಟೆ 10 ನಿಮಿಷಕ್ಕೆ ಮಾತಾಡಿ ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ದಿವಸ ನನಗೆ ಭಾಳ ಒಂಥರ ಖುಷಿ ಆಯಿತು. ಸರ್, ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ. ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು. ಸರ್ ಯಾಕೆ ಅಂತ ಕೇಳಿದೆ. ಬೇಡ ಶ್ರೀನಿವಾಸ್, ಅದು ನಿಮ್ಗೆ ಗೊತ್ತಿದೆ, ಮನೆ ಹತ್ರ ಬೇಡ, ಮೇಡಮ್ ಅವ್ರು ಇರ್ತಾರೆ ಅಂತ. ನನಗೆ ಆವತ್ತು ಒಂದು ಲಾಸ್ಟ್ ಟೈಮ್ ಒಂದು 2 ಮಂತ್ ಬ್ಯಾಕ್ ಬಂದಾಗ ನನಗೆ ಸ್ವಲ್ಪ ಒಂಥರ ಬೇಸರ ಆಯ್ತು ನನಗೆ. ಇಲ್ಲಿ ಮನೆ ಹತ್ರ ಯಾಕೆ ಬರೋಕ್ಕೆ ಬಿಡಲ್ಲ ಅಂತ. ಯಾಕಂತ ಹೇಳಿದ್ರೆ ನಾನು SI ಆಗಿದ್ದಾಗ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನು ಸುಮಾರು ಸಾಹೇಬ್ರ ಹತ್ರ ನಿಕಟಪೂರ್ವವಾಗಿದ್ದೆ ಅಂತೇಳಿ. ಹಂಗಂತ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಹೇಬರು ಕರೆದಿದ್ರು. ಆವಾಗಿಂದ ಸ್ವಲ್ಪ ಆತ್ಮೀಯನಾಗಿದೆ ಸಾಹೇಬರಿಗೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ನೋಡಿದೆ, ನೋಡಿದೆ, ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಓದಿ ನೋಡಿದೆ. ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಇದು ಚೂಪಾದ ಆಯುಧದಿಂದ ತೀರಿದ್ದಾರೆ. ನನಗೆ ಅದು ನೋಡಿ ಭಾಳ ಇದಾಯಿತು. ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು? ಬೀಭಿತ್ಸವಾಗಿ ಕೊಲೆ ಮಾಡಿದ್ದಾರೆ. ಏನು ಮಾತಾಡೋದು ಸರ್ ವಿಚಾರ? 3 ಗಂಟೆ ನನಗೆ ಸಾಹೇಬರು ಫೋನ್ ಮಾಡಿಬಿಟ್ಟು, ಹೇಗಿದ್ದೀರಾ ಶ್ರೀನಿವಾಸ್, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ನಾನು ಕೋಲಾರ್ಗೆ ಹೋಗಿದ್ದೆ, ನಾನು ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಬ್ಯಾಕ್ ಪೇಯ್ನಿಗೆ ಅಂತ ಹೇಳಿದ್ರು. ಎಲ್ಲಿದ್ದೀರಾ ಸರ್ ಅಂದರೆ, ಮನೆಗೆ ಇದ್ದೀನಿ ಅಂತ ಹೇಳಿದ್ರು. ಹ್ಯಾಪಿಯಾಗೆ ಮಾತಾಡಿದ್ರು, ಏನು ತೊಂದರೆ ಇಲ್ಲ. ಆಯಿತು ಸರ್, ನಾನು ಬೆಳಗ್ಗೆ ಬಂದು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಮತ್ತು ಇಲ್ಲಿ ಬರೋದು ಬೇಡ ಶ್ರೀನಿವಾಸ್, ಇಲ್ಲಿ ಬಂದರೆ ಗೊತ್ತಲ್ಲ ಮೇಡಮ್ ಅವ್ರು ಇರ್ತಾರೆ. ಸರ್, ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮ ಹತ್ರ ಬಟ್ ಯಾವ ರೀತಿಯಾಗಿ ಕೊಲೆ ಮಾಡಿದ್ರು? ಬಟ್ ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ. ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೇ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ. ರೂಢಿಗತ ಅಪರಾಧಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 2 ಕಡೆ ತಿವಿದಿದ್ದಾರೆ ಮತ್ತು ಇಲ್ಲಿ ಒಂದು ಕಡೆ ಹಾಕಿದ್ದಾರೆ. ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನಿಸುತ್ತೆ.
ಅದು ನಾನು ಶವ ನೋಡಿದ್ರೆ ಇನ್ನೂ ಉಸಿರಾಡ್ತಾ ಇದ್ರು ಅಂತ. ಆ ಸಮಯದಲ್ಲಿ ಏನಾಯಿತು, ಉಸಿರಾಟ ನಿಂತಿಲ್ಲ ಅನಿಸುತ್ತೆ. ಇಲ್ಲಿ 2 ಕಡೆ ತಿವಿದ ನಂತರ ಇಲ್ಲಿಗೆ ಹೊಡೆದಿರಲ್ಲ, ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನಿಸುತ್ತೆ. ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಸಾಹೇಬರು ಫೋನ್ ಮಾಡ್ತಾರೆ ನನಗೆ. ನೋಡಿ, ಇದಿಷ್ಟು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ಮಾತುಗಳು. ಹಾಗಾದ್ರೆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅವರ ಪುತ್ರ ಇರಲಿಲ್ಲ. ಓಂ ಪ್ರಕಾಶ್ ಅವರು ಅವರ ಪತ್ನಿ ಹಾಗೂ ಪುತ್ರಿಗಿಂತ ಹೆಚ್ಚಾಗಿ ಅವರ ಮಗ ಕಾರ್ತಿಕೇಶ್ ಅವರ ಜೊತೆಗೆ ಮತ್ತು ಸೊಸೆಯ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು. ಹಾಗಾದ್ರೆ ಕೊಲೆ ಬಗ್ಗೆ ಹೇಗೆ ಗೊತ್ತಾಯ್ತು? ದೂರಿನಲ್ಲಿ ಕಾರ್ತಿಕೇಶ್ ಅಂದ್ರೆ ಓಂ ಪ್ರಕಾಶ್ ಅವರ ಪುತ್ರ ಬಹಳಷ್ಟು ಸ್ಫೋಟಕ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಏನೇನಿದೆ ಆ ದೂರಿನಲ್ಲಿ ನೋಡ್ಕೊಂಡು ಬರೋಣ. ಓಂ ಪ್ರಕಾಶ್ ಪುತ್ರ ನೀಡಿದ ದೂರು. ನನ್ನ ತಾಯಿಯಾದ ಪಲ್ಲವಿಯವರು ನಮ್ಮ ತಂದೆ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರಿಗೆ ಕಳೆದ 1 ವಾರದಿಂದ ಕೊಲೆ ಬೆದರಿಕೆ ಹಾಕ್ತಾ ಇದ್ದರಿಂದ ತಂದೆಯವರು ಅವರ ಸಹೋದರಿಯಾದ ಸರಿತಾ ಕುಮಾರಿಯವರ ಮನೆಯಲ್ಲಿ ಹೋಗಿ ವಾಸವಿದ್ರು. ನಂತರ ನನ್ನ ತಂಗಿಯಾದ ಕೃತಿಯವರು ಈಗ 2 ದಿನಗಳ ಹಿಂದೆ ಸರಿತಾ ಕುಮಾರಿಯವರ ಮನೆಗೆ ಹೋಗಿ ತಂದೆ ಓಂ ಪ್ರಕಾಶ್ ಅವರನ್ನ ಮರಳಿ ಮನೆಗೆ ಬರುವಂತೆ ಪೀಡಿಸಿ ಕರೆದುಕೊಂಡು ಬಂದಿದ್ಲು. ದಿನಾಂಕ 20/4/2025 ಸಂಜೆ ಸುಮಾರು 5 ಗಂಟೆಗೆ ನಾನು ದೊಮ್ಮಲೂರಿನಲ್ಲಿ ಇರುವ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ನಲ್ಲಿ ಇರುವಾಗ ನಮ್ಮ ಪಕ್ಕದ ಮನೆಯವರಾದ ಜಯಶ್ರೀ ಶ್ರೀಧರನ್ ಕರೆ ಮಾಡಿ ನಿಮ್ಮ ತಂದೆ ಓಂ ಪ್ರಕಾಶ್ ಅವರ ದೇಹ ಕೆಳಗಡೆ ಬಿದ್ದಿರುತ್ತದೆ ಅಂತ ತಿಳಿಸಿದ್ರು. ತಕ್ಷಣ ನಾನು ಹೊರಟು 5:45 ವೇಳೆಗೆ ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿ ಪೊಲೀಸ್ನವರು ಮತ್ತು ಸಾರ್ವಜನಿಕರು ಇದ್ರು. ಮನೆಯಲ್ಲಿ ನಮ್ಮ ತಂದೆಯ ತಲೆ ಮತ್ತು ಮೈ ತುಂಬ ರಕ್ತ ಸಿಕ್ತವಾಗಿತ್ತು. ದೇಹದ ಪಕ್ಕದಲ್ಲಿ ಹೊಡೆದಿರುವ ಬಾಟಲ್ ಮತ್ತು ಚಾಕು ಇದ್ವು. ನಂತರ ನಮ್ಮ ತಂದೆಯ ದೇಹವನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಯಿತು. ನಮ್ಮ ತಾಯಿ ಪಲ್ಲವಿ ಮತ್ತು ತಂಗಿ ಕೃತಿ ಅವರು ಖಿನ್ನತೆಯಿಂದ ಬಳಲ್ತಾ ಇದ್ದು ಪ್ರತಿನಿತ್ಯ ನಮ್ಮ ತಂದೆಯೊಂದಿಗೆ ಜಗಳ ಮಾಡ್ತಾ ಇದ್ರು. ನಮ್ಮ ತಾಯಿ ಪಲ್ಲವಿ ಮತ್ತು ತಂಗಿ ಕೃತಿ ಅವರು ನಮ್ಮ ತಂದೆಯನ್ನ ಕೊಲೆ ಮಾಡಿರುವ ಶಂಕೆ ಇದ್ದು ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕು. ನೋಡಿ, ಇದು ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕೇಶ್ ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ ಈ ಅಂಶಗಳು ಉಲ್ಲೇಖ ಆಗಿದೆ. ಇದನ್ನ ನಾವು ಹಲವು ಆಯಾಮಗಳಲ್ಲಿ ನೋಡಬೇಕಾಗತ್ತೆ. ಒಂದು, ಓಂ ಪ್ರಕಾಶ್ ಅವರ ಕೊಲೆ ಆಗಿದ್ದು, ಕೊಲೆ ಹಿಂದಿನ ಕಾರಣ, ಜೊತೆಗೆ ಅವರ ಪತ್ನಿ ಮಾನಸಿಕವಾಗಿ ಅವರು ಅಸ್ವಸ್ಥರಾಗಿದ್ದಾರೆ. ಆ ಕೇಸ್ ನಿಲ್ಲುತ್ತಾ, ಏನು ಎತ್ತ, ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ನಿವೃತ್ತ ACP ಸಂಗ್ರಾಮ್ ಸಿಂಗ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ನ್ಯಾಯವಾದಿಗಳಾದಂತಹ MT ನಾಣಯ್ಯ ಅವರಿದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಮೊದಲಿಗೆ ಸಂಗ್ರಾಮ್ ಸರ್ ಹತ್ರ ಮಾತನಾಡ್ತೀನಿ. ಸರ್, ಓಂ ಪ್ರಕಾಶ್ ಅವರು ಕರ್ನಾಟಕದಲ್ಲಿ ಬಹಳಷ್ಟು ವರ್ಷಗಳ ಸೇವೆಯನ್ನ ಸಲ್ಲಿಸಿದ್ರು, ನಿವೃತ್ತರನ್ನ ಹೊಂದಿದ್ರು. ಈ ಒಂದು ಕೊಲೆ ಪ್ರಕರಣ ನಿಜಕ್ಕೂ ಕೂಡ ಶಾಕಿಂಗ್ ಅಂತಾನೆ ಹೇಳ್ಬೋದು. ಸರ್, ನೀವು ಇದನ್ನ ಯಾವ ಆಯಾಮಗಳಲ್ಲಿ ತನಿಖೆ ಮಾಡಬಹುದು ಮತ್ತೆ ಯಾವ ಆಯಾಮಗಳಲ್ಲಿ ಇದನ್ನ ನೋಡ್ತೀರಿ? ಸರ್, ನೀವು ಬಹಳಷ್ಟು ಕೇಸ್ಗಳನ್ನ ಹ್ಯಾಂಡ್ಲ್ ಮಾಡಿರ್ತೀರಿ ನಿಮ್ಮ ಒಂದು ವರ್ಕಿಂಗ್ ಟೈಮಲ್ಲೂ ಕೂಡ. ನೋಡಿ, ಮೊದಲಿಗೆ ನಾವು ನಮ್ಮ DG ಸಾಹೇಬರಿಗಿಲ್ಲ, ಅವರಿಗೆ ಆತ್ಮಶಾಂತಿ ನೀಡಲಿ ಅಂತೇಳಿ ಫಸ್ಟು ನಾವು ಕೋರ್ತೀನಿ. ನೆಕ್ಸ್ಟು ಇದು ಒಂದು ಭಾರಿ ಇದು ಮೇಡಮ್, ಆ ಮೇಡಮ್ದು ನೋಡಿದ್ರೆ ಆ ಮೇಡಮ್ ಅಂತ ಹೇಳಬಾರ್ದು, ಅವಳು ಪಾತಕಿ ಅಂತ ಹೇಳಬೇಕು. ಅವಳು ಇಷ್ಟೊಂದು ತನ್ನ ಗಂಡ ಒಂದು ಹೀರ ಪೊಲೀಸ್ ಅಧಿಕಾರಿ ಆಗಿ ಅವ್ರಿಗೆ ರಿಟೈರ್ಡ್ ಆಗಿದ್ದೆ, ಅವ್ರಿಗೆ ಬಂದು ಚುಚ್ಚೋದು, 10 ಸಲ ಚುಚ್ಚೋದು, ಮತ್ತು ತಲೆಗೆ ಕುಟಾಣಿ ತಗೊಂಡು ಹೊಡೆಯೋದು, ಮೆಣಸಿನ ಪುಡಿ ಹಾಕೋದು, ಇದೆಲ್ಲ ಭಾಳ ಇದು ಅವಳೇ ಬೇರೆ ಅವರು ಶಿ ಹ್ಯಾಸ್ ಮೇಡ್ ಎ ಮೈಂಡ್ ಟು ಮರ್ಡರ್ ಹಿಸ್ ಓನ್ ಹಸ್ಬೆಂಡ್. ಇಂತಹ ಒಂದು ಪ್ರಕರಣ ಇದು ವೆರಿ ರೇರ್ ಅಂತ ಹೇಳಿದರೆ, ರೇರೆಸ್ಟ್ ಅಂತ ಹೇಳ್ತಿರಲ್ಲ, ಹಾಗೆ ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಇಂತಹ ಒಂದು ಕೇಸು ಆಗಿರಲಿಲ್ಲ. ಆಗಿದೆ. ಈಗ ಎಲ್ಲ ನಿವೃತ್ತ ಅಧಿಕಾರಿಗಳಿಗೂ ಸಹ ಹುಷಾರಾಗಿರಬೇಕು. ಅಪಾರ್ಟ್ ಫ್ರಮ್ IPS ಆಫೀಸರ್ಸ್ ಎಲ್ಲ ಲೋಯರ್ ಪೊಲೀಸ್ ಆಫೀಸರ್ಸು ಸಹ ಹುಷಾರಾಗಿರಬೇಕು. ಆದರೆ ಈ ಒಂದು ಕೇಸಲ್ಲಿ ಏನಕ್ಕೆ ಈಗ ಲೇಟಾಗಿ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ನೆನ್ನೆನೇ ಅರೆಸ್ಟ್ ಮಾಡಬೇಕಾಗಿತ್ತು, ಗೊತ್ತಿತ್ತು ಎಲ್ಲ. ಇವಳೇ ಮಾಡಿರೋದು, ತಗೊಂಡಿದ್ರು, ಇವತ್ತು ಅರೆಸ್ಟ್ ಅಂತ ತೋರಿಸಿ. ಹೌದು ಸರ್, ಹೌದು ಮೇಡಮ್, ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೂ ಅಷ್ಟೇ, ಅವ್ರ ಮಗಳಿಗೂ ಅಷ್ಟೇ. ಅವ್ರ ಮಗಳಿಗೆ ಫಿಂಗರ್ ಪ್ರಿಂಟ್ ತೊಗೊಳ್ಬೇಕಾದ್ರೆ ಅವಳು ಬಹಳ ಇದು ಮಾಡಿದ್ದಾಳೆ. ಬಟ್ ಪೊಲೀಸ್ನವರು ಮತ್ತು ಅವ್ರ ಫ್ರೆಂಡ್ಸ್ಗೆಲ್ಲ ಕರೆಸಿದ್ದೆ, ನೀನು ಇದೆಲ್ಲ ಪೊಲೀಸ್ನವ್ರ ಹತ್ರ ಮಾತಾಡಬೇಡ, ನಿನ್ನ ಫಿಂಗರ್ ಪ್ರಿಂಟ್ ಕೊಟ್ಬಿಡು ಸುಮ್ಮನೆ ಮರ್ಯಾದೆ ಆಗಿ ಅಂತ ಅವಳು ತಾಯಿ ಕೊಟ್ಟಿದ್ದಾಳೆ. ಮತ್ತು ಇವಳು ಕೊಡೋದಕ್ಕೇನು? ಆದರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಘೋರ ಅಪರಾಧ. ಇದು ಯಾಕಂದರೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮೇ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದು ಚಾರ್ಜ್ ಶೀಟ್ ಹಾಕಬೇಕು ಅಂತ ಹೇಳಿದ್ರೆ ಸುಮಾರು 90 ಡೇಸ್ ಆಗುತ್ತೆ. ಇದು ಪರವಾಗಿಲ್ಲ, 90 ಡೇಸ್ ಇನ್ನೂ ಎಷ್ಟೇ ದಿವಸ ಆದ್ರೂ ಪರವಾಗಿಲ್ಲ. ಇದರಲ್ಲಿ ಎಲ್ಲ ಸಾಕ್ಷಿಗಳು ಆಧಾರದ ಮೇಲೆ, ಯಾಕಂತ ಹೇಳಿದ್ರೆ ಒಂದು ಚಾಕು ಇದೆ, ಆ ಚಾಕು ಎಲ್ಲಿ ಚಾಕು ಸಿಕ್ಕಿದೆ ಸರ್? 2 ಚಾಕು, ಒಂದು ಬಾಟಲ್. ಹೌದು, ಆ ಒಂದು ಬಾಟಲ್ ಇದೆ. ಮತ್ತು ಆ ಚಾಕು ಎಲ್ಲಿಂದ ಬಂತು, ಯಾವ ಅಂಗಡಿಯಿಂದ ಪರ್ಚೇಸ್ ಮಾಡೋದು, ಅದೆಲ್ಲ ತೆಗಿತಾರೆ ಈಗ ಪೊಲೀಸ್ನವರು. ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆಲ್ಲ ಹಿಂದ್ಗಡೆಯಿಂದ ಕುಟಾಣಿಯಲ್ಲಿ ಹೊಡೆದಿರೋದು, ಆ ಕುಟಾಣಿ ಎಲ್ಲಿಂದ ಬಂತು, ಯಾರು ಬಂದು, ಇದೆಲ್ಲ ಕೇಳ್ತಾರೆ. ಯಾಕೆಂದರೆ ಒಂದೊಂದು ಐಟಮ್ ವಿಲ್ ಬಿ ಡಿಸ್ಕಸ್ಡ್. ಅಪಾರ್ಟ್ ಫ್ರಮ್ ದಟ್ ದೇ ಹ್ಯಾವ್ ಕಲೆಕ್ಟೆಡ್ ದ ಬ್ಲಡ್ ಆಲ್ಸೋ, ಬ್ಲಡ್ ಸ್ಯಾಂಪಲ್ಸು ಪ್ಲಸ್ ದ ಫಿಂಗರ್ ಪ್ರಿಂಟ್ಸು ಮತ್ತು ಫುಟ್ ಪ್ರಿಂಟ್ಸು ಇದೆಲ್ಲ ಇದು ಮಾಡಿದ್ದಾರೆ. ಬಿಕಾಸ್ ಹೀಸ್ ಎ ಪೊಲೀಸ್ ಆಫೀಸರ್, ಈಸ್ ಎ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಫ್ ದ ರ್ಯಾಂಕ್ ಆಫ್ ದ DG.
ಆ್ಯಂಡ್ ಹಿ ಹ್ಯಾಸ್ ಗಾಟ್ ರೆಸಿಸ್ಟೆನ್ಸ್ ಬೇಕಾಗಿದೆ ಈಗ. ಯಾಕಂದರೆ ಹೌದು ಅವನೊಂದು ಎಲ್ಲ ಪೊಲೀಸ್ ಆಫೀಸರ್ಸು ಸ್ವಲ್ಪ ಹೊಟ್ಟೆ ಗಿಟ್ಟೆ ಬಂದಿರುತ್ತೆ, ಬಟ್ ಇದರಲ್ಲಿ ಟೂ ಮಚ್ ಆಗಿ ಇರುತ್ತೆ. ದೋ ಹಿ ವಾಸ್ ಇನ್ ದ ಸರ್ವಿಸಲ್ಲಿರುವಾಗೂ ಈಗ ಓಂ ಪ್ರಕಾಶ್ ಅಂದರೆ ಭಾಳ ಸ್ವಲ್ಪ ಹೊಟ್ಟೆ ಗಿಟ್ಟೆ ಇತ್ತು. ಬಟ್ ಆದರೆ ನಾವು ಆಸ್ ಎ ಪೊಲೀಸ್ ಆಫೀಸರ್, ರಿಟೈರ್ಡ್ ಪೊಲೀಸ್ ಆಫೀಸರ್, ನಾವೆಲ್ಲ ನಮ್ಮ ಒಂದು ಅಸೋಸಿಯೇಷನ್ ಇದೆ ಮೇಡಮ್, ಒಂದು ನಿವೃತ್ತ ಪೊಲೀಸ್ ಅಧಿಕಾರಿಗಳ, ಅದಕ್ಕೆ ನಾವೆಲ್ಲ ಹೋಗಿದ್ವಿ. ಹೋಗಿದ್ದೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಸರ್ ನಮ್ಮ ಒಂದು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಒಂದು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಯಾರೇ ಆಗಲಿ ಅವ್ರಿಗೆ ಸ್ವಲ್ಪ ನಿವೃತ್ತಿ ವೇತನ ಇದು ಮಾಡಬೇಕಂತ 10 ಕೋಟಿ ಗೌರ್ಮೆಂಟಿಂದ ತರಿಸಿದ್ರು ಮೇಡಮ್. ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದಿಲ್ಲ. ಬಟ್ ಅವ್ರ ವೈಫ್ ಇದೆಯಾರಲ್ಲ, ಭಾರಿ ಅನಾಹುತ ಅದು. ಅವ್ರು ಆರ್ಡಿನರಿ ಫ್ಯಾಮಿಲಿಯಲ್ಲಿ ಇದ್ದರೆ ಎಲ್ಲ ಫ್ಯಾಮಿಲಿಗೂ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಕೊಲೆ ಮೊಕದ್ದಮೆ ಆದಂಗೆ ಇದನ್ನು ಆಗ್ಬಿಡ್ತು. 7 ಜನಕ್ಕೆ ಎಲ್ಲರಿಗೂ ಫಿನಿಶ್ ಮಾಡ್ಬಿಡ್ತಾ ಇದ್ವಿ. ಬಿಕಾಸ್ ಶಿ ಹ್ಯಾಸ್ ಗಾಟ್ ದಟ್ ಮೈಂಡ್. ಅವಳಿಗೇನು ಈಗ ಸುಮ್ಮನೆ ಒಂದು ಅವ್ರ ಅಡ್ವೊಕೇಟ್ ಒಬ್ಬರು ಇದ್ದಾರೆ, ಅವರು ಈಗ ಸ್ವಲ್ಪ ಹೇಳ್ಕೊಡ್ತಾರೆ. ಈಗ ಇಲ್ಲಮ್ಮ ನಿನಗೆ ಎಲ್ಲ ಸ್ವಲ್ಪ ಮನಸ್ಸು ಮತ್ತು ಇದು ಸ್ನೇಹಿತೆ, ಬಟ್ ದೇ ಹ್ಯಾವ್ ಟು ಪ್ರೂವ್ ಅಲ್ವಾ ಸರ್? ಸುಮ್ಮನೆ ಹೇಳಿದ ತಕ್ಷಣ ಆಗಲ್ಲ. ಈಗ ಆ ಕಾಯಿಲೆ ಇದೆ ಅಂತ ಆಯ್ತು ಅಂದ್ರೆ ದೇ ಹ್ಯಾವ್ ಟು ಪ್ರೂವ್ ಇಟ್, ರೈಟ್? ಮೆಡಿಕಲ್ ರೆಕಾರ್ಡ್ಸ್ ಬೇಕಾಗತ್ತೆ, ಅದೆಲ್ಲ ತೆಗಿತಾರೆ ಮೇಡಮ್. ಈಗೆಲ್ಲ ಮೆಡಿಕಲ್ ರೆಕಾರ್ಡ್ಸ್ ಎಲ್ಲ ತೆಗಿತಾರೆ, ಎಲ್ಲ ಬಿಡ್ತಾರೆ. ಈಗ ಅಡ್ವೊಕೇಟ್ ಇದ್ದಾರಲ್ಲ ಅವರೆಲ್ಲ ಚೆಕಪ್ ಮಾಡಿದೆ ಇದು ಮಾಡ್ತಾರೆ. ಈಗ ಇವತ್ತು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇವತ್ತು ಮೋಸ್ಟ್ಲಿ ಆಗಿರಬೇಕು, ಇಲ್ಲ ಅಂದರೆ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಪ್ರೊಡ್ಯೂಸ್ ಮಾಡೋದೇ ಏನಮ್ಮ ಇಲ್ಲ ನಮಗೆ ಗೊತ್ತಿಲ್ಲ, ನಮಗೆ ಏನೋ ಒಂದು ಆಗೋಗಿದೆ ಅಂತ ಹೇಳ್ತಾರೆ. ಮಗಳನ್ನೂ ಸಹ ಹೇಳ್ತಾಳೆ. ಈಗ ಏನು ಮಗಳು ರೂಮಲ್ಲಿ ನೋಡಬೇಕಾಗೋ ಸಿಗರೇಟ್ಗಳು ಅದು ಇದು ಎಲ್ಲ. ಇಟ್ಸ್ ನಾಟ್ ದಿಸ್ ಅನ್ ಆರ್ಡಿನರಿ ಪರ್ಸನ್ ವಿತ್ ಎ ಮೈಂಡು ಇದಾಗಿರೋರು ಮಾಡೋದಿಲ್ಲ. ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಇದು ಇನ್ವೆಸ್ಟಿಗೇಷನ್ ಬಹಳ ಕಷ್ಟದಿಂದ ನಡೀತದೆ ಮೇಡಮ್. ಇದು 1 or 2 ಇದರಿಂದ DSL ಆಗಲ್ಲ. ಇಟ್ ಟೇಕ್ಸ್ ನಿಯರ್ಲಿ 1 year ಫಾರ್ ದ ಕಂಪ್ಲೀಷನ್ ಆಫ್ ದ ಇನ್ವೆಸ್ಟಿಗೇಷನ್. ಬಿಕಾಸ್ ದ ಇನ್ವೆಸ್ಟಿಗೇಷನ್ ಇವೇ DG ಹ್ಯಾಸ್ ಬೀನ್ ಮರ್ಡರ್. ಇವ್ರಿಗೆ ಏನೇನ ಇದಾಗಿದ್ರೆ ನೋಡಿ, ಅವರ ಮಗನ ದೂರಿನಲ್ಲಿ ಕಳೆದ 1 ವಾರದಿಂದ ನನ್ನ ತಂದೆಗೆ ಕೊಲೆ ಬೆದರಿಕೆ ಹಾಕ್ತಿದ್ರು ಅಂತ ಹೇಳಿ ದೂರಲ್ಲಿ ಮೆನ್ಷನ್ ಮಾಡ್ತಾರೆ. ಹೌದು ಮೇಡಮ್. ಈಗ ಇವರು ನಮ್ಮ DG ಸಾಹೇಬರು ಏನು ಮಾಡಿದ್ರು, ರಿಟೈರ್ಡ್ ಆಗಿದ್ದಾರೆ. ಅವ್ರ ಹತ್ರ ಒಂದು ರಿವಾಲ್ವಾರು ಅಥವಾ ಬೇರೆ ಏನೋ ಒಂದು ವೆಪನ್ ಇರಬೇಕು. ವೆಪನ್ ಆಲ್ವೇಸ್ ಹಿ ಕ್ಯಾರೀಸ್ ದಟ್ ವೆಪನ್ ಬಿಕಾಸ್ ಹಿ ನೋಸ್ ದಟ್ ದರ್ ಇಸ್ ಎ ಥ್ರೆಟ್ ಫ್ರಮ್ ಹಿಸ್ ವೈಫ್ ಆ್ಯಂಡ್ ಫ್ರಮ್ ಅದರ್ಸ್. ಇದರಿಂದ ಅವರು ಅಟ್ ದ ಟೈಮ್ ಆಫ್ ಕಮಿಷನ್ ಆಫ್ ದಿ ಅಫೆನ್ಸ್ ಆಗ ಇಟ್ಕೊಂಡಿದ್ರು. ಆಗ ಅಷ್ಟೊಂದು ಏನಾಯಿತು, ಇದು ಹಾಕ್ಬಿಟ್ಟಿದ್ರು, ಏನೋ ಮೆಣಸಿನ್ಕಾಯಿ ಪುಡಿ ಹಾಕ್ಬಿಟ್ಟಿದ್ರು ಕಣ್ಣಿಗೆ, ಖಾರದ ಪುಡಿ ಹಾಕಿ ಬೇಯಿಸಿ ಅಡುಗೆ ಎಣ್ಣೆ. ಹೌದು, ಅಷ್ಟೊಂದು ಹಿಂದ್ಗಡೆಯಿಂದ ಇದು ಕುಟಾಣಿನಲ್ಲಿ ಹೊಡೆದಾರೆ. ಈ ಲಾಸ್ಟ್ ಇಸ್ ಕಾನ್ಷಿಯಸ್ನೆಸ್. ಅದು ಮತ್ತೆ ಏನು ಮಾಡ್ತಾನೆ, ಇಮಿಡಿಯೇಟಾಗಿ ಅವಳು ತನ್ನ ಒಂದು ಮಗಳ ಸಹಾಯದಿಂದ ಅವಳ ಮಗಕ್ಕೆಲ್ಲ ಬಟ್ಟೆ ಕಟ್ಬಿಡ್ತಾರೆ, ಬೆಡ್ಶೀಟ್ ಕಟ್ಬಿಟ್ಟು. ಹೌದು ಮೇಡಮ್. ಆಗ ಅವ್ರಿಗೆ ಎಕ್ಸ್ಪೋಸ್ ಆಗಲ್ಲ. ಇರೋದ್ರಿಂದ ಒಂದು ಏನು ಅವನು ಇಟ್ಕೊಂಡಿರ್ತಾನೆ ಒಂದು ಗನ್ನಲ್ಲಿ ಒಂದು ಫೈರ್ ಮಾಡಿಬಿಟ್ಟಿದ್ರೆ ಆಗ್ತಾಯಿತ್ತು. ಸಿ ದಟ್ ವುಡ್ ಹ್ಯಾವ್ ಬೀನ್. ಊಟ ಮಾಡ್ತಾ ಇದಾರಂತ ಸರ್, ಊಟ ಮಾಡಬೇಕಾದ್ರೆ ಆದರೆ ನಾವು ಊಟ ಮಾಡಬೇಕು, ನಾವು ಹೋಗ್ತೀವಿ ನಾವು ಮನೆಗೆ. ಯಾರು ಸರ್ ಈಗ ಮನೆಯವ್ರನ್ನ ನಂಬಿ ಕೂತಿರ್ತಾರೆ, ಮನೇಲಿ ಊಟ ಮನೆಯಲ್ಲಿ ನಂಬಿ ಕೂತಿರೋದಲ್ಲ ಇದು. ಯಾಕಂದ್ರೆ ಅವ್ರಿಬ್ರಿಗೂ ಬಹಳ ಜಗಳ ನಡೀತಾ ಇತ್ತು. ಅವಳ ಹೆಂಡತಿನೂ ಬಹಳ ಇದು ಮಾಡ್ತಾ ಇದ್ಲು. ಹಾಗೇನಿಲ್ಲ, ಯಾಕಂದರೆ ನಾವು ಊಟಕ್ಕೆ ಹೋಗ್ತೀವಿ. ನಾವು ಹ್ಯೂಮನ್ ಬೀಯಿಂಗ್ಸು. ನಾವು ಹೋದಾಗ ಡ್ಯೂಟಿನಲ್ಲಿ ಹೋದಾಗ ರಿವಾಲ್ವರೆಲ್ಲ ಇದ್ದೇ ಇರುತ್ತೆ ಊಟ ಮಾಡುವಾಗನು, ಹಾಗೇನಿಲ್ಲ. ಬಟ್ ಇದರಲ್ಲಿ ನಮ್ಮ DG ಸಾಹೇಬರು ಅಟ್ಲೀಸ್ಟ್ ಆ ರಿವಾಲ್ವರ್ ಯೂಸ್ ಮಾಡಿದ್ರೆ, ಒಂದು ಫೈರ್ ಮಾಡಿದರೆ. ಬಟ್ ಆ ಟೈಮಲ್ಲಿ ಅವ್ರು ರಿವಾಲ್ವರ್ ಇಟ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಸರ್ ಹತ್ತಿರದಲ್ಲಿ. ಈಗ ಅವ್ರಿಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ, ಕೇಳ್ತಾರೆ, ಇಲ್ಲ ನಮಗೆ ಒಂಥರ ಒಂದು ಮೈಂಡೆಲ್ಲ ಇದಾಗಿದೆ ಹಾಗೆ ಹೀಗೆ ಅಂತ ಏನೋ ಒಂದು ಇಂಟರ್ಪ್ರಿಟೇಷನ್ ಮಾಡ್ತಾರೆ. ವೆದರ್ ದಿ ಜಡ್ಜ್ ವಿಲ್ ಅಕ್ಸೆಪ್ಟ್ ದಟ್ ಇಂಟರ್ಪ್ರಿಟೇಷನ್ ಆರ್ ನಾಟ್, ನಂಬರ್ 1. ನಂಬರ್ 2, ವೆದರ್ ದಿ ಅಫೆನ್ಸಸ್ ಕಮಿಟೆಡ್ ಬೈ ದಿಸ್ ಲೇಡಿ who is supposed to be the wife of DG Pallavi, whether she has done it or not, another the magistrate will take into cognizance because this is an offence under section 302 IPC. ಇರೋದ್ರಿಂದ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅವಳ ಮಗಳನ್ನೂ ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕಂದರೆ ಈ ಕೇಸಲ್ಲಿ ಇಬ್ಬರೂ ಭಾಗಿಯಾಗಿದ್ದೆ ನಾವು ಮಾಡಿದ್ದಾರೆ. ಮನೆಯಲ್ಲಿರುವಾಗ ಇಷ್ಟೆಲ್ಲ ಕೊಲೆ ಮಾಡಿಬಿಡ್ತೀನಿ, ಹಾಗೆ ಮಾಡಿಬಿಡ್ತೀನಿ, ನಿಮ್ಗೆ ಇದು ಮಾಡ್ತೀವಿ. ಅವಳು ಹ್ಯಾಸ್ ಟು ಸ್ಟಡಿ ಹಿಸ್ ವೈಫ್ ದಿಸ್ ಥಿಂಗ್. ಇಷ್ಟೆಲ್ಲ ಮಾಡ್ತೀನಿ, ನಿನ್ನ ಪೊಲೀಸ್ನವ್ರು ಕರೆಸ್ತೀನಿ ಹಾಗೆ ಹೀಗೆ ಅಂತ ದಬಾಯಿಸಿ ಇದು ಮಾಡಿದರೆ ಸ್ವಲ್ಪ ಒಂದು ಇದಾಗ್ತಾ ಇತ್ತು. ಬಟ್ ಈಗ ಬಹಳ ಟೂ ಮಚ್ ಆಗಿದೆ ಮೇಡಮ್. ಎಸ್ ಸರ್, ಏನು ಹೇಳ್ತೀರಿ ಸರ್? ನೀವು ಕೂಡ ಬಹಳಷ್ಟು ಕೇಸ್ಗಳನ್ನು ಹ್ಯಾಂಡ್ಲ್ ಮಾಡಿರ್ತೀರಿ, ಕೊಲೆ ಪ್ರಕರಣಗಳು. ಆದರೆ ಈ ರೀತಿಯಾದಂತಹ ಪ್ರಕರಣ ಇದು ಎಷ್ಟು ಟಫ್ ಇದೆ ಸರ್, ಚಾಲೆಂಜಿಂಗ್ ಇದೆ. ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಇರ್ತಾರೆ, ಅವ್ರ ಕಡೆಯವರು ಅಡ್ವೊಕೇಟ್ ಇರ್ತಾರೆ. ಯಾವ ರೀತಿ ಸರ್ ಇದು ತನಿಖೆ ಯಾವ ರೀತಿ ನಡೆಯುತ್ತೆ? ಮತ್ತು ಈಗ ಸರ್ ಹೇಳ್ದಂಗೆ ಈಗ ಬೇರೆ ಬೇರೆ ಹೇಳ್ಬೋದು, ಅವರಿಗೆ ಯಾವುದೋ ಜ್ಞಾನದಲ್ಲಿದ್ರು, ಅವ್ರಿಗೆ ಯಾವುದೋ ಕಾಯಿಲೆ ಇದೆ, ಮಾನಸಿಕವಾಗಿ ಅವ್ರು ಸ್ಥಿಮಿತದಲ್ಲಿರಲಿಲ್ಲ, ಡಿಪ್ರೆಷನಲ್ಲಿದ್ದರು, ಮೆಡಿಸಿನ್ ತಗೋತಿದ್ರು, ಈ ಥರ ಎಲ್ಲ ಹೇಳ್ಬೋದು. ಬಟ್ ಕೋರ್ಟಲ್ಲಿ ಈ ಪ್ರಕರಣ ಬಂದಾಗ ಸರ್ ಇದು ಎಷ್ಟು ಅಂದರೆ ಅಫ್ಕೋರ್ಸ್ ಈಗ 100% ಪ್ರೂವ್ ಆಯಿತು ಅಂದರೆ ಇದು ಕನ್ವಿಕ್ಟ್ ಆಗುವಂಥ ಕೇಸೇ ಇದು. ಸೊ ಏನು ಹೇಳ್ತೀರಿ ಸರ್? ಈಗ ನೋಡಿ,
ಮಹಿಳೆಯ ಮನಸ್ಥಿತಿ ಸರಿ ಇರಲಿಲ್ಲ ಎಲ್ಲ ಒಪ್ಪಿಗೆ ಅಂತ ಅವರೇ ಹೇಳ್ತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಹೌದು ಅಲ್ಲ ಅಂತ ಹೇಳೋದನ್ನ ಪರೀಕ್ಷೆ ಮಾಡಬೇಕಾಗ್ತದೆ. ಓಕೆ. ಪರೀಕ್ಷೆ ಮಾಡಿ ಮತ್ತೆ ನ್ಯಾಯಾಲಯ ಇತ್ಯರ್ಥ ಮಾಡಬೇಕಾಗ್ತದೆ. ಇದರಲ್ಲಿ ಎರಡಿದೆ. ನನ್ನ ಸ್ನೇಹಿತರು ಹೇಳಿದರು, ಇದು ಕೂನಿನ ಅಥವಾ ಉದ್ದೇಶ ಏನಿತ್ತು ಅಂತ. ಸಾಯಲೇಬೇಕು ಅಂತಿತ್ತ ಅಥವಾ ಈಗ ಹೊಡಿಬೇಕು ಅಂತಿತ್ತ ಅಂತ ಪ್ರಶ್ನೆ. ಓಕೆ. ಮನಸ್ಥಿತಿ ಅದರಲ್ಲಿ ನೋಡಬೇಕಾಗ್ತದೆ. ಮನಸ್ಥಿತಿ ಸಾಯಲೇಬೇಕು ಅಂತ ಹೊಡೆದ ಅಂತ ಹೇಳಿದರೆ ಅದನ್ನು ಈಗ ಹೊಸ ಅಮೆಂಡ್ಮೆಂಟ್ ಆಗಿದೆ, ಕಾನೂನಲ್ಲಿ ಬದಲಾವಣೆ ತಿದ್ದುಪಡಿ ಆಗಿದ್ದರಲ್ಲಿ 103 ಸೆಕ್ಷನ್ ಕೆಳಗಡೆ ಬರ್ತದೆ. ಅದು 302 ಅಂತ ಮೊದಲಿತ್ತು, 302. ಈಗ 304 ಅಂತ ಇನ್ನೊಂದು ಸೆಕ್ಷನ್ ಇದೆ. ಆ 304ರಲ್ಲಿ ಉದ್ದೇಶ ಏನಿತ್ತು ಅಂತ, ಉದ್ದೇಶ ಕೊಲೆ ಮಾಡುವ ಉದ್ದೇಶದಿಂದ ಇದನ್ನೆಲ್ಲ ಬಳಸಿ ಮಾಡಿದ್ದಾರೆ. ಅವರ ಮನಸ್ಥಿತಿ ಒಂದು ಪ್ರಶ್ನೆ. ಇದು ಇವ್ರಿಗೂ ಗೊತ್ತಿತ್ತು, ಡಿಜಿಗನ್ ಗೊತ್ತಿದ್ದಾಗ ಅವ್ರನ್ನ ಪರೀಕ್ಷೆ ಮಾಡಿ ಕೂಲಂಕುಷವಾಗಿ ಏನು ಅಂತೇಳಿ ಎಕ್ಸಾಮ್ ಮಾಡಬೇಕಾಗಿತ್ತು. ಈಗ ಸ್ನೇಹಿತರು ಬಂದರೆ, ಡಾಕ್ಟ್ರುಗಳು ಬಂದರು, ಅವರು ಹೇಳ್ತಾರೆ ಏನು ಮಾಡ್ತಿದ್ದಾರೆ, ನಾವು ನೋಡಿರೋ 100 ಕೇಸ್ಗಳಲ್ಲಿ ಇದು ಇಂಥದ್ದೇನು ಹೊಸದೇನಲ್ಲ. ಈ ಗಂಡ ಹೆಂಡತಿ ಗಲಾಟೆಗಳು, ಈ ಆತ್ಮಹತ್ಯೆಗಳು ಈಗ ಹೆಂಗಸರು ಮಾಡೋದು ಭಾಳ ಜಾಸ್ತಿ ಇತ್ತು. ಈಗ ಗಂಡಸರು ಸಾಕಷ್ಟು ನಾವು ನೋಡ್ತಾ ಇದ್ದೇವೆ, ನಾವು ಸಾಕಷ್ಟು ವಿಚಾರಗಳಲ್ಲಿ. ಅಂದರೆ ಅವರೇ ಇವರು ಅಂತ ನಾನು ಸೀಮಿತ ಅಂತ ಹೇಳೋದಿಲ್ಲ. ಈಗ ಇವಳ ಕಾರ್ಯದಲ್ಲಿ ಏನಾಗಿದೆ, ಅವಳಿಗೆ ಮನಸ್ಥಿತಿ ಸರಿ ಇರಲಿಲ್ಲ. ಮಗಳದ್ದೇನಾಯಿತು, ಮಗಳು ಶಿ ವಾಸ್ ಆಲ್ಸೋ ಇಂಟು ಡಿಪ್ರೆಷನ್ ಅಂತ. ಡಿಪ್ರೆಷನ್. ಈ ಎರಡು ಡಿಪ್ರೆಷನ್ಗೆ ಕಾರಣ ಏನಾಯ್ತು ಅಂದರೆ ಅವರೇ ಸ್ವಂತವಾಗಿ ಬಳಸ್ಕೊಂಡ್ರ ಅಥವಾ ಬೇರೆ ಉದ್ದೇಶಗಳು ಏನಾಗಿದೆಯಾ ಏನಿದೆ ಅಂತೆಲ್ಲ ಅದನ್ನು ಪರೀಕ್ಷೆ ಮಾಡಬೇಕಾಗ್ತದೆ, ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕಾಗಿದೆ. ಅದರಲ್ಲಿ ನಾ ಈಗ ಹೇಳಿದಾಗೆ ಎರಡಿದೆ. ಉದ್ದೇಶ ಏನು ಅಂದರೆ ಇವ್ರನ್ನ ಕೊಲೆ ಮಾಡೋ ಉದ್ದೇಶನ, ಆದರೂ ಇವ್ರನ್ನ ಇವರಿಗೆ ದೊಡ್ಡ ಶಿಕ್ಷೆ ಒಂದು ಬಟ್ ಬರೀ ಹೊಡೆಯೋ ಉದ್ದೇಶ ಇದ್ರೆ ದೇ ವುಡ್ ನಾಟ್ ಹ್ಯಾವ್ ಯೂಸ್ ದ ನೈಫ್ ಅಲ್ವಾ ಸರ್? ಅದೆಲ್ಲ ಕಡೆ ಕಾನೂನು ದೃಷ್ಟಿಯಲ್ಲಿ ಬರುವಾಗ ಅದನ್ನು ಪರೀಕ್ಷೆ ಮಾಡಬೇಕಾಗ್ತದೆ. ನಾನೀಗ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಥವಾ ವಿರುದ್ಧ ಮಾತಾಡ್ತಾರೆ. ಮನಸ್ಥಿತಿ ಏನಿತ್ತು, ಯಾವ ಉದ್ದೇಶ ಇತ್ತು ಅಂತ ಹೇಳೋದು ಪ್ರಾಮುಖ್ಯ ಇದರಲ್ಲಿ ಇತ್ಯರ್ಥ ಆಗ್ತದೆ. ಇದು ದುರಾದೃಷ್ಟ ಏನಂದರೆ ಮನೆಯಲ್ಲೇ ಜೊತೆಲೇ ಇದ್ದುಕೊಂಡು ಊಟ ತಿಂಡಿ ಮಲಗೋದು ಎಲ್ಲ ಜೊತೆಲೇ ರೂಮಲ್ಲೇ ಮನೆಯಲ್ಲೇ ಇದ್ದುಕೊಂಡು ಇದ್ದ ಪರಿಸ್ಥಿತಿಯಲ್ಲಿ ಈ ರೀತಿ ಮಾಡಿದ್ರು ಅಂತ ನನ್ನ ಸ್ನೇಹಿತರು ಹೇಳಿದ್ರು. ಫೈರ್ ಮಾಡಿದ್ರೆ ಡಮಾರ್ ಅಂತೇಳಿ ಅವರು ಹೊಡೆದಾಕ್ಬಿಡ್ಬೋದು, ಹೋಗ್ಬಿಡ್ತಿದ್ರು. ಅವರು ಮಾಡಿದ್ರೆ ಇವ್ರು ಬಚಾವಾದರೆ ಇವರ ಮೇಲೆ ಮಾಡೋ ಕೇಸ್ ಬಿಡ್ತಿದ್ರು. ಹೌದು, ಕೂನಿ ಮಾಡಿದ್ದಾರೆ ಅಂತ ಉದ್ದೇಶ. ಇದು ದುರಾದೃಷ್ಟ. ಸಾಕಷ್ಟು ಸಂಸಾರದಲ್ಲಿ ನಾವು ನೋಡಿದ್ದೇವೆ, ಸಾಧು ಸನ್ಯಾಸಿಗಳು ಈ ರೀತಿ ರೈಟ್ ಸರ್.